ದಾವಣಗೆರೆಯ ಮಾಜಿ ಸಂಸದ GM ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ರೆಬೆಲ್ಸ್ ಟೀಮ್ ಒಂದಾಗುವುದಕ್ಕೆ, ಒಂದೇ ಕಡೆ ಬರುವುದಕ್ಕೆ ವೇದಿಕೆ ಇದಾಯಿತು. ಪಕ್ಷದಿಂದ ಮತ್ತೆ ಮತ್ತೆ ಅವರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇತ್ತು. ಏನೇ ಹೇಳೋದಿದ್ರು ಪಕ್ಷದ ವೇದಿಕೆಯಲ್ಲಿ ಹೇಳಿ ಅಂತ ಆ ಕಂಡೀಷನನ್ನು ಮತ್ತೊಮ್ಮೆ ಮುರಿದ್ರು ಅಂತ ಅನಿಸುತ್ತೆ. ಪ್ರಶಾಂತ್, 3 ಪಕ್ಷಗಳ ವಾದವನ್ನು ನೋಡಿದ್ವಿ. ಇದನ್ನು ನೋಡ್ತಾ ಇದ್ದರೆ ಪಕ್ಷದ ಒಳಗಿನ ಭಿನ್ನಮತವನ್ನು ಕಾಂಗ್ರೆಸ್ ಬೆಟರ್ ಹ್ಯಾಂಡಲ್ ಮಾಡುತ್ತೆ ಅಂತ ಕನ್ಕ್ಲೂಷನ್ಗೆ ಬರಬಹುದಾ? ಕರ್ನಾಟಕಕ್ಕೆ ಒಳಪಟ್ಟಂತೆ ಬೇರೆ ರಾಜ್ಯಗಳದ್ದು ಬೇರೆ ಕಥೆ. ಅದೇ ನನಗೆ ಬೆಟರ್ ಹ್ಯಾಂಡ್ಲಿಂಗ್ಗಿಂತ ಲೀಡರ್ಸ್ ಆರ್ ವೆರಿ ಸೀಸನ್ಡ್ ಅಂತ ಅನ್ಸುತ್ತೆ. ಈಗ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಪರಮೇಶ್ವರ್, DK ಶಿವಕುಮಾರ್ ಅವರ ಒಂದೊಂದು ಮಾತಿನಲ್ಲೂ ಸಿದ್ದರಾಮಯ್ಯನವರು, ಹೌದು, ಮಲ್ಲಿಕಾರ್ಜುನ್ ಖರ್ಗೆ, ಲೀಡರ್ಸ್ ಆರ್ ವೆರಿ ಸೀಸನ್ಡ್. ಅವ್ರಿಗೆ ರಾಜಕಾರಣದಲ್ಲಿ ಜಗಳ ಯಾಕೆ ಬರುತ್ತೆ ಅನ್ನೋದ್ರದ್ದು ಸ್ಪಷ್ಟ, ಅಂದರೆ ಜಗಳ ಯಾಕೆ ಆಡಬೇಕು, ಅದು ಉದ್ದೇಶ ಪ್ರಾಪ್ತಿಗಾಗಿ ಮಾತ್ರ ಜಗಳ ಆಡಬೇಕು ಅಂತಕ್ಕಂಥದ್ದು ಯಾರು ಗೊತ್ತಿರುತ್ತೆ ಅವ್ನು ರಾಜಕಾರಣದಲ್ಲಿ ತುಂಬ ದಿನ ಬಾಳ್ತಾನೆ. ನನಗನ್ಸುತ್ತೆ ಇವತ್ತಿನ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಜಗಳ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ದ ಹಾರ್ಟ್. GM ಸಿದ್ದೇಶ್ವರ್, ಯಡಿಯೂರಪ್ಪನವರು ಅತ್ಯಂತ ಗಳಸ್ಯ ಕಂಠಸ್ಯ ಆಗಿದ್ದರು, ತುಂಬ ಆತ್ಮೀಯರಾಗಿದ್ದರು ಇಬ್ಬರು. ಇವತ್ತು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಲಿಂಬಾವಳಿ ಮತ್ತು ಯಡಿಯೂರಪ್ಪನವರು 2019 ಸರ್ಕಾರದ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯರಾಗಿದ್ದರು. ಈಗ ಆ ಮಟ್ಟಕ್ಕೆ ಜಾರಕಿಹೊಳಿ, ಯತ್ನಾಳ್ ಇವರೆಲ್ಲ ಬಿಟ್ಬಿಡಿ. ಯಾಕಂದರೆ ಜಾರಕಿಹೊಳಿ ಅಧಿಕಾರ ಬಂದ ಮೇಲೆ ಅವ್ರದ್ದು ಯಡಿಯೂರಪ್ಪನವ್ರ ಜೊತೆ ಸಂಬಂಧ ಹೋಯಿತು. ಯತ್ನಾಳ್ರದ್ದು ಮೊದಲಿಂದಲೂ ಕೂಡ ಸಂಬಂಧಗಳು ಸರಿ ಇಲ್ಲ. ಹೀಗಿರುವಾಗ ನನಗನ್ಸುತ್ತೆ ನೋಡಿ, ಈಗ ಮಹಾರಾಷ್ಟ್ರದ ಉದಾಹರಣೆ ತೆಗೆದುಕೊಳ್ಳೋಣ. ಪೊಲಿಟಿಕಲ್ ಸಂಬಂಧಗಳು ಒಳ್ಳೆಯದು ಕೆಟ್ಟದ್ದು ಹೆಂಗಾಗ್ತವೆ ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ. ಫಾರ್ ಎಕ್ಸಾಂಪಲ್, ನೀವು ಕುಮಾರಸ್ವಾಮಿ ಅವರನ್ನು ತೆಗೆದುಕೊಳ್ಳಿ. ಅವರು 1 ವರ್ಷದ ಹಿಂದೆ ಪೇಶ್ವಾ ಅದು ಇದು 108 ಮಾತಾಡ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಮತ್ತು RSS ಬಗ್ಗೆ. ಬಟ್ ಯಾವಾಗ DK ಶಿವಕುಮಾರ್ಗೆ 5% ವೋಟ್ ಹೋಯಿತು, ಹಿ ಅಂಡರ್ಸ್ಟುಡ್ ನೌ ದ ಟೈಮ್ ಇಸ್ ಫಾರ್ ಸರ್ವೈವಲ್. ಈಗ DK ಶಿವಕುಮಾರ್ನ ನೀವು ಎದುರು ಹಾಕ್ಕೊಳ್ಳೋಕ್ಕೆ BJP ಅವ್ರ ಜೊತೆಗೆ ಹೋಗಲಿಲ್ಲ ಅಂತಂದರೆ ಪಾರ್ಟಿ ಸರ್ವೈವ್ ಆಗೋದು ಕಷ್ಟ ಇದೆ. 19 ಶಾಸಕರನ್ನ ಇಟ್ಕೊಂಡು ಕಾಂಗ್ರೆಸ್ ಆ 19 ಶಾಸಕರನ್ನು ಆಪೋಷಣ ತೆಗೆದುಕೊಳ್ಳುತ್ತೆ ಅನ್ನೋದು ಕುಮಾರಸ್ವಾಮಿಗೆ ಗೊತ್ತಿದೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅವ್ರು ನೋಡಿ, ರಾಜ್ ಠಾಕ್ರೆ ಎಷ್ಟು ಬಾರಿ ಇಂಟರ್ವ್ಯೂದಲ್ಲಿ ಹೇಳಿದರು, ವಿನ್ಸು ಆಯಿತು ಅಂತಿದ್ರು ಅವರು, ಚೇಳೋದು ಅಂತ. ಇವತ್ತು ಅದೇ ಚೇಳಿನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಒಂದೇ ವೇದಿಕೆ, ನಾವು ಬರೀ ಜೊತೆಗೆ ಬಂದವರಲ್ಲ ಜೊತೆಗೆ ಇರ್ತೀವಿ ಅಂತ ಹೇಳ್ತಿದ್ದಾರೆ. ರಾಜಕಾರಣ ನನಗನ್ಸುತ್ತೆ ಅಜಿತ್ ಅನೇಕ ಬಾರಿ ಅದಕ್ಕೊಂದು ಕಾರಣನೂ ರಮೇಶ್ ಬಾಬು ಅವ್ರು ಹೇಳಿದ್ದು ಕರೆಕ್ಟ್ ಇರ್ಬೋದು. ವಿಜೇಂದ್ರರನ್ನೇ ತರುವ ಅನಿವಾರ್ಯತೆಯಲ್ಲಿ ಈ ಎಲ್ಲ ಜಗಳಗಳು ಆಗ್ತಾ ಇವೆ ಅಂತಕ್ಕಂಥದ್ದು ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಕಾರಣ. ಬಟ್ ನನಗನ್ಸುತ್ತೆ ಕರ್ನಾಟಕ BJP ಲೀಡರ್ಸ್ ಯಾರಿದ್ದಾರೆ ಇವತ್ತು ಅಕ್ರಾಸ್ ದ ಸ್ಪೆಕ್ಟ್ರಮ್, ಅದು ರೆಬೆಲ್ ಇರ್ಬೋದು, ತಟಸ್ಥ ಬಣ ಇರ್ಬೋದು, ವಿಜೇಂದ್ರ ಪರ ಬಣ ಇರ್ಬೋದು, ಲ್ಯಾಕ್ ಆಫ್ ಪೊಲಿಟಿಕಲ್ ಮ್ಯಾಚುರಿಟಿ ಇದೆ. ಒಂದು ಕ್ವಿಕ್ ರಿಯಾಕ್ಷನ್ ಚಂದ್ರಶೇಖರ್, ಸೀಸನ್ಡ್ ಪೊಲಿಟಿಷಿಯನ್ ಅಲ್ಲ, ಆ ಕಾರಣಕ್ಕಾಗಿ ಇದಾಗತ್ತೆ ಅಂತ. ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನನಗೆ ಕಾಂಗ್ರೆಸ್ ರಮೇಶ್ ಬಾಬು ಅವರ ಮಾತಿಗೆ ಒಂದು ಮಾತು ಹೇಳ್ಬಿಟ್ಟು ಅವರು ಭಿನ್ನಮತದ ವಿಚಾರ ಮಾತಾಡಿದ್ರು, ಪಕ್ಷದ ಭಿನ್ನಮತದ ವಿಚಾರ. BJP ಆಗಲಿ, ಹಿಂದೆ ಜನಸಂಘ ಆಗಲಿ 70 ವರ್ಷ ಇತಿಹಾಸದಲ್ಲಿ ಯಾವತ್ತೂ 2 ಸ್ಪ್ಲಿಟ್ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಕಥೆ ಏನು? 1969 ಇಂದಿರಾ ಗಾಂಧಿ ವರ್ಸಸ್ ಮೊರಾರ್ಜಿ ದೇಸಾಯಿ ಕಾಮರಾಜು, ಕಾಂಗ್ರೆಸ್ ಆರ್ ಕಾಂಗ್ರೆಸ್ ಓ. 1979 ದೇವರಾಜ್ ಅರಸು ವರ್ಸಸ್ ಇಂದಿರಾ ಗಾಂಧಿ, ಕಾಂಗ್ರೆಸ್ ಐ ಕಾಂಗ್ರೆಸ್ ಓ. ಇದಾದ್ಮೇಲೆ 1980 ಇಂದಿರಾ ಗಾಂಧಿ ವರ್ಸಸ್ AK ಆಂಟನಿ, ಕಾಂಗ್ರೆಸ್ ಐ ಕಾಂಗ್ರೆಸ್ ಎ. 1981 ಇಂದಿರಾ ಗಾಂಧಿ ವರ್ಸಸ್ ಜಗಜೀವನ್ ರಾವ್, ಕಾಂಗ್ರೆಸ್ ಐ ಕಾಂಗ್ರೆಸ್ ಜೆ. ಪಾರ್ಟಿನೇ ತುಂಡ ಹೋಗಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ತಗೊಂಡ್ಬಂದ್ರೆ ಇವರು ನಿಜಲಿಂಗಪ್ಪ ಅವ್ರ ಕಾಲದಿಂದ ತಗೊಳ್ಳಿ, ನಿಜಲಿಂಗಪ್ಪ ವರ್ಸಸ್ BD ಜತಿ, ದೇವರಾಜ್ ವರ್ಸಸ್ ಇಂದಿರಾ ಗಾಂಧಿ, ಗುಂಡೂರಾವ್ ವರ್ಸಸ್ ಬಂಗಾರಪ್ಪ, ವೀರೇಂದ್ರ ಪಾಟೀಲ್ ವರ್ಸಸ್ ಬಂಗಾರಪ್ಪ ವರ್ಸಸ್ ವೀರಪ್ಪ ಮೊಯ್ಲಿ ಅಂಡ್ SM ಕೃಷ್ಣ ವರ್ಸಸ್ ಖರ್ಗೆ ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ ಪರಮೇಶ್ವರ್, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್. ಕಾಂಗ್ರೆಸ್ ಹುಟ್ಟದಾಗ್ಲಿಂದ ಸಾಯೋರು ಈವರೆಗೂ ಒಡ್ದಾಡ್ಕೊಂಡು ಒದ್ದಾಡ್ತಿರೋರು ಇನ್ನೊಂದು ಪಕ್ಷ. ಈ ಆರ್ಗ್ಯುಮೆಂಟ್ ಇಂದ ನಿಮ್ಮ ಒಳ ಜಗಳ ಬಗೆಹರಿಯುತ್ತೆ. BJP ಯಾವತ್ತೂ ಸ್ಪ್ಲಿಟ್ ಆಗಿಲ್ಲ. ಈ ಆರ್ಗ್ಯುಮೆಂಟ್ ಇಂದ ನಿಮ್ಮ ಒಳ ಜಗಳ ಬಗೆಹರಿಯುತ್ತೆ. BJP ಯಾವತ್ತೂ ಎರಡಾಗೋದು ಇಲ್ಲ, ಜನಸಂಘವೂ ಎರಡಾಗಿರ್ಲಿಲ್ಲ, ಇದು ಆಗಿಲ್ಲ. ಆದ್ರೆ ಕಾಂಗ್ರೆಸ್ A ಇಂದ Z ವರೆಗೂ ಜಾಗನೇ ಉಳಿದಿಲ್ಲ. ನೆಕ್ಸ್ಟ್ ಅವರು ಆಲ್ಫಾಬೆಟ್ ಇದಕ್ಕೆ ಹೋಗ್ಬೇಕು, ನ್ಯೂಮರಿಕಲ್ಗೆ ಹೋಗ್ಬೇಕು. ಕಾಂಗ್ರೆಸ್ ಎತ್ಕೊಳ್ಳು ಅಂತೇಳಿ ಇವತ್ತು ಅಷ್ಟೇನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸರ್ಕಾರದಲ್ಲಿ ಇರೋರಿಗೆ ಫಸ್ಟ್ ಇರಬೇಕು. ಸರ್ಕಾರದಲ್ಲಿ ಇರ್ತಕ್ಕಂಥ ಸಣ್ಣ ತಪ್ಪು ಮಾಡಿದ್ರು ಜನಗಳ ಬಾಳು ಬೀದಿಗೆ ಬೀಳುತ್ತೆ. ವಿರೋಧ ಪಕ್ಷದ ಬೇರೆ ಪಕ್ಷಗಳ ಆಂತರಿಕ ಪ್ರಾಬ್ಲಮ್. ರಾಜ್ಯ BJP ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ರಾಜ್ಯ ಕಾಂಗ್ರೆಸ್ಸಿನ ಬಗ್ಗೆ ಚರ್ಚೆ ಸೀಮಿತವಾಗಿದ್ದ ಕಾರಣ ಯಾವಾಗ ಬೀದಿಲಿ ನಿಂತ್ಕೊಂಡು ಬಡದಾಡ್ಕೊಂಡ್ರು. ಖಂಡಿತವಾಗಿ ನಾವು ಸರಿ ಮಾಡ್ಕೊಂತೇವೆ. ನಾವು BJP ಆಗಿರ್ತಕ್ಕಂಥ ಒಳ ಇದು ಖಂಡಿತವಾಗ್ಲೂ ಇದು ಮಾಡ್ಕೊಂಡೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ಕೇಂದ್ರದ ನಾಯಕದ ಮೇಲೆ 100% ನಂಬಿಕೆ ಇದೆ. ತುಂಬಾ ಬಲಿಷ್ಠವಾಗಿದೆ, ಪಕ್ಷ ಕೂಡ ತುಂಬಾ ಬಲಿಷ್ಠವಾಗಿದೆ. ಪಕ್ಷದ ಸಿದ್ಧಾಂತದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ದೇಶದ್ರೋಹಿ ಅಲ್ಲ ನಮ್ಮ ಸರ್ಕಾರ, ನಮ್ಮ ಲೀಡರ್ಗಳು ಧರ್ಮದ್ರೋಹಿಗಳಲ್ಲ ನಮ್ಮ ಲೀಡರ್ಗಳು. ಆ ಖುಷಿ ಎಲ್ಲ ಕಾರ್ಯಕರ್ತರಿಗಿದೆ. ಸಾರಿ,
ನಿಮ್ಮ ಕಾರ್ಯಕರ್ತರು ಅಪ್ಪ ಅಮ್ಮ ಜಗಳ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ತಿದ್ದಾರೆ. ನೀವು ಮಲ್ಲೇಶ್ವರಂನ ಚಿಕ್ಕಪ್ಪನ ಮನೇಲಿ ಜಗಳ ಇಲ್ವಾ, ಜಯನಗರದ ದೊಡ್ಡಪ್ಪನ ಮನೇಲಿ ಜಗಳ ಇಲ್ವಾ ಅಂತ ಆರ್ಗ್ಯುಮೆಂಟ್ ಹೇಳ್ತಾ ಇದ್ದೀರಿ. ರಮೇಶ್ ಅವರು 30 ಸೆಕೆಂಡ್ಸ್. ಇಲ್ಲ, ಭಾಳ ಸ್ಪಷ್ಟ. ನಾನು ಆಗಲೇ ಪ್ರಶಾಂತ್ ಅವ್ರು ನಾನು ಮಾತಾಡಿದ್ದು ಎಂಡಾಸ್ ಮಾಡಿದ್ರು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ವಿಜೇಂದ್ರ ಆ್ಯಂಡ್ ರೆಸ್ಟ್ ಆಫ್ ಬಿ ಜೆ ಪಿ ಲೀಡರ್ಸ್. ವಿಜೇಂದ್ರವ್ರನ್ನ ಈಗ ಬದಲಾವಣೆ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಆ ಪಾರ್ಟಿನಲ್ಲಿ 90% ಗ್ರೂಪಿಸಮ್ ಹೊರಟೋಗುತ್ತೆ. ಅದು ಇವತ್ತಿನ ಪರಿಸ್ಥಿತಿ. ಅದು ಬಿ ಜೆ ಪಿ ಆಂತರಿಕ ವಿಚಾರನ ಅವ್ರು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಗುಂಪುಗಾರಿಕೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಚಂದ್ರಶೇಖರ್ಗೆ ಒಂದು ಉತ್ತರವನಿಗಾಗಲೇ ಸಿದ್ದೇಶ್ವರ ಕೊಟ್ಬಿಟ್ರು. KJP ಯಾರು ಮಾಡಿದ್ರು, BRS ಕಾಂಗ್ರೆಸ್ ಯಾರು ಮಾಡಿದ್ರು, ಕರ್ನಾಟಕದಲ್ಲಿ ಏನೇನಾಯಿತು, ಈಶ್ವರಪ್ಪ ಏನು ಮಾಡಿದ್ರು, ಏನು ಕ್ಯಾಂಡಿಡೇಟ್ ಆದರು, ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದು ನಾವು ಮಾತಾಡೋದು ಬೇಡ, ಜನ ಈಗಾಗಲೇ ಅದಕ್ಕೆ ಅದೇ ಪಾರ್ಟಿ ಇನ್ನೇನು ಮತ್ತಿದು ಥ್ಯಾಂಕ್ ಯು ಸೋ ಮಚ್ ಮೂರು ಜನರೇ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.